ದುರ್ಗಾ, ಅಂಬಿಕಾ ಅವರೇ, ಮಾಯಾ ಯಾಕೆ ಇಷ್ಟೊತ್ತಾದರೂ ಬಂದಿಲ್ಲ? ನಾನು ಆ ಬೆಟ್ಟದ ಹತ್ರ ಬರೋದಕ್ಕೆ ಸಾಧ್ಯನೇ ಇಲ್ಲ ಅಂತ ಅವಳಿಗೆ ಹೇಳಬೇಕು ಅಂತ ಅವಾಗ್ಲಿಂದ ಫೋನ್ ಮಾಡ್ತಾನೆ ಇದ್ದೀನಿ. ಆದರೆ ಅವಳು ಫೋನೇ ಎತ್ತುತ್ತಿಲ್ವಲ್ಲ, ಏನಾಯ್ತು ಇವಳಿಗೆ? ನನ್ನ ಸಾವ್ನಲ್ಲಿ ಮಾಳ್ವಿಕಾ ಕೈವಾಡ ಇದೆ ಅಂತ ಮಾಯಂಗೆ ಗೊತ್ತಿದ್ದು ಅವಳು ಸತ್ಯ ಹೇಳ್ತೀನಿ ಅಂತ ಹೇಳಿದ್ದು ಮಾಳ್ವಿಕಾ ಬಗ್ಗೆನಾ ಅಥವಾ ಬೇರೆ ಇನ್ನೇನಾದರೂ ವಿಷಯ ಇತ್ತಾ? ಮಾಳ್ವಿಕನ್ ಬಗ್ಗೆನೇ ಆಗಿದ್ದು ಅವಳೇನಾದರೂ ಸತ್ಯ ಹೇಳಿಬಿಟ್ರೆ ಈ ಮನೆಯಲ್ಲಿ ದೊಡ್ಡ ಸುಂಟ್ರ ಗಾಳಿನೇ ಎದ್ದೇಳುತ್ತೆ. ದುರ್ಗಾ, ಮಾಳ್ವಿಕಾ ಅತ್ತೆಯಲ್ಲಿ ಬೆಳಗಿಂದ ಕಾಣಿಸ್ತಾನೆ ಇಲ್ವಲ್ಲ? ಮಾಳ್ವಿಕಾ ಮೇಡಮ್ ಎಲ್ಲಿರ್ತಾರೆ? ದಾನ ಧರ್ಮ ಅಂತ ಯಾವುದಾದ್ರೂ ಆಶ್ರಮದ ಕೆಲಸ ಮಾಡ್ತಾ ಇರ್ತಾರೆ. ಮಾಳ್ವಿಕಾ ಮೇಡಮ್ ಅಂದರೆ ಸುಮ್ಮನೆನಾ? ಈ ಮನೆ ಬಗ್ಗೆ, ಈ ಮನೆ ಮಕ್ಕಳ ಬಗ್ಗೆ ಅವ್ರಿಗೆ ಎಷ್ಟು ಕಾಳಜಿ ಇದೆ. ಅದಕ್ಕೇನೆ ಪೂಜೆ, ಹರಕೆ, ಪ್ರಾರ್ಥನೆ ಅಂತ ಏನಾದರೂ ಒಂದು ಮಾಡ್ತಿರ್ತಾರೆ. ಒಟ್ಟಿನಲ್ಲಿ ಈ ಸಂಸಾರಕ್ಕೆ ಮಾಳ್ವಿಕಾ ಮೇಡಮು ಒಂಥರ ಶಕ್ತಿ ಇದ್ದಂಗೆ ಅಲ್ವಾ? ದಾನ ಧರ್ಮ ಅಲ್ಲ ದುರ್ಗಾ, ಅದು ಮಂತ್ರತಂತ್ರದ ಮೋಸ. ಅವಳು ಎಲ್ಲಿಗೆ ಹೋಗಿದ್ದಾಳೆ ಅನ್ನೋದೇ ನನಗೆ ಭಯ ಆಗ್ತಿದೆ. ಅಂಬಿಕಾ ಅವರೇ, ನೀವೊಂದು ಕೆಲಸ ಮಾಡ್ತೀರಾ? ಮಾಯಾ ಬಹುಶಃ ಇನ್ನೂ ಬೆಟ್ಟದ ಹತ್ರನೇ ನನಗೋಸ್ಕರ ಕಾಯ್ತಿರ್ಬೋದು. ನೀವು ಅಲ್ಲಿಗೆ ಹೋಗಿ ಅವಳು ಹೇಗಿದ್ದಾಳೆ, ಎಲ್ಲಿದ್ದಾಳೆ ಅಂತ ಒಂದ್ಸಲ ನೋಡ್ಕೊಂಬಂದ್ಬಿಡ್ತೀರಾ? ಮಾಯಾ ಏನು ಹೇಳೋದಕ್ಕೆ ಹೊರಟಿದ್ದಾಳೆ ಅಂತ ನನಗೂ ಗೊತ್ತಾಗಬೇಕು. ಒಂದು ವೇಳೆ ಅವಳು ಮಾಳ್ವಿಕನ್ ವಿಷಯ ಹೇಳೋದಕ್ಕೆ ಹೊರಟಿದ್ರೆ ನಾನು ಅವಳನ್ನ ತಡಿಬೇಕು. ಹ್ಞೂ ದುರ್ಗಾ, ನಾನು ಅದನ್ನೇ ಹೇಳಬೇಕು ಅಂತಿದ್ದೆ. ಸರಿ, ನಾನು ಹೋಗಿ ಬರ್ತೀನಿ. ಹಾಂ, ಮಾಯಾ ಭಯ ಪಟ್ಕೊಂಡು ಮಾತಾಡಿದ್ದು ತಮಾಷೆ ಅಂತ ಆಗಲಿ ಅಥವಾ ಅದ್ರ ಹಿಂದೆ ಏನೋ ಉದ್ದೇಶ ಇದೆ ಅಂತ ಆಗಲಿ ನನಗೆ ಅನಿಸ್ತಿಲ್ಲ. ಅಲ್ಲ, ಅಂಬಿಕಾ ಅವ್ರ ಸಾವಿನ ವಿಷಯನ ಮನೆಯವ್ರ ಹತ್ರ ಎಲ್ಲ ಬಿಟ್ಟು ನನ್ನ ಹತ್ರನೇ ಮಾತಾಡಬೇಕು ಅಂತ ಅವಳು ಬೆಟ್ಟದ ಹತ್ರ ಯಾಕೆ ಕರೆದ್ಲು? ಏನೋ ಒಂದು ಗೊತ್ತಾಗ್ತಿಲ್ಲ. ಅಂಬಿಕಾ ಅವ್ರು ಹೋಗಿದಾರಲ್ಲ, ಅದು ಏನು ಅಂತ ಗೊತ್ತಾಗತ್ತೆ ಈಗ. ಇಲ್ಲಿ ಯಾರೂ ಇಲ್ವಲ್ಲ. ಮಾಯಾ ಇಲ್ಲಿಗೆ ಬರ್ತೀನಿ ಅಂತ ಹೇಳಿದಲ್ವಾ? ಅಲ್ಲ, ಅವಳು ಯಾಕೆ ನನ್ನ ಸಾವಿನ ಸತ್ಯದ ಬಗ್ಗೆ ಹೇಳ್ತೀನಿ ಅಂತ ಹೇಳಿದ್ಲು? ಅಥವಾ ದುರ್ಗನ ಸುಮ್ಮನೆ ಇಲ್ಲಿಗೆ ಕರ್ಸೋದಕ್ಕೆ ಅಂತ ಸಂಚು ಮಾಡಿದ್ಲ? ಅಥವಾ ಮಾಳ್ವಿಕನ್ ನಿಜವಾದ ಮುಖವಾಡ ಕಳ್ಸೋದಕ್ಕೆ ಅಂತ ಬಂದ್ಲ? ಮಾಳ್ವಿಕಾ ಮಾಳ್ವಿಕಾ ಇಲ್ಲೇನು ಮಾಡ್ತಿದ್ದಾಳೆ? ಅವಳು ಇಲ್ಲೇನಕ್ಕೆ ಬಂದ್ಲು? ಮಾಳ್ವಿಕಾ ಇಲ್ಲಿಗೆ ಬಂದಿದ್ದಾಳೆ, ಅದಕ್ಕೆ ಮಾಯಾ ಎಲ್ಲೂ ಕಾಣಿಸ್ತಿಲ್ವಾ? ಅಂದ್ರೆ ಅಂದ್ರೆ ಮಾಳ್ವಿಕಾ ಮಾಯಾಂಗೆ ಏನಾದರೂ? ನೋ, ಇಲ್ಲ ಇಲ್ಲ, ಮಾಳ್ವಿಕಾ ಮಾಯಾನ ಹೆದರಿಸಿ ಓಡಿಸಿದ್ಲಾ? ಮಾಳ್ವಿಕಾ ಅಷ್ಟೊಂದು ಕ್ಯಾಶುವಲ್ ಆಗಿ ಗಾಡಿ ಓಡಿಸ್ಕೊಂಡು ಹೋಗ್ತಿದ್ದಾಳೆ ಅಂದರೆ ಇಲ್ಲಿ ಏನೋ ಒಂದು ದೊಡ್ಡ ಅನಾಹುತ ನಡೆದಿದೆ ಅಂತಲೇ ಅರ್ಥ. ಮಾಳ್ವಿಕಾ, ನಿನ್ನ ಕ್ರೌರ್ಯಕ್ಕೆ ಕೊನೆನೇ ಇಲ್ವಾ? ನನ್ನ ಸಾಯಿಸಿದ ಸಾಲದು ಅಂತ ಇನ್ನೊಬ್ರು ಜೀವ ತೆಗಿಯಕ್ಕೆ ಹೊರಟಿದ್ಯಾ?